ಎಜಿ ನ್ಯೂಸ್ಗೆ ಸ್ವಾಗತ. ಖಾನಾಪುರ ತಾಲೂಕಿನ ಡಿಕೆಗಾಲಿ ಗ್ರಾಮದ ಯುವಕನಾದ ಮಾರುತಿ ರಮೇಶ್ ಮಾದರ್, ನಿಶಾ ನಾಗೇಶ್ ಮಾದರ್ ಈ ಯುವತಿಯನ್ನ ಪ್ರೀತಿಸ್ತಾ ಇದ್ರು. ಇವರ ಮದುವೆಗೆ 2 ಮನೆಯವರು ಒಪ್ಪಿಗೆ ಇರಲಿಲ್ಲ. 2 ಹುಡುಗ ಮತ್ತು ಹುಡುಗಿ ಇಬ್ಬರು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ SC/ST ಸಂಘಟನೆಯು ಮೊರೆ ಹೋಗಿದ್ರು. ನಂತರ ಸಂಘಟನೆಯ ಬೆಳಗಾವಿ ಜಿಲ್ಲಾಧ್ಯಕ್ಷರು ಆದ ಪ್ರಕಾಶ್ ಕಲ್ಲಪ್ಪ ಖಾನಾಪುರಿ ಹಾಗೂ ಬೆಳಗಾವಿ ಜಿಲ್ಲೆಯ ಅಲ್ಪಸಂಖ್ಯಾತರ ಅಧ್ಯಕ್ಷರು ಆದ ಜಾವೇದ್ ಮುಕಾಶಿ ಹಾಗೂ ಗಜ ಪರಶುರಾಮ್ ತಳವಾರ್, ಖಾನಾಪುರ ತಾಲೂಕು ಚಳವಳಿ ಅಧ್ಯಕ್ಷರು ಸುಷ್ಮರಾಜು ಮಾದರ್, ಮಹಿಳಾ ತಾಲೂಕು ಅಧ್ಯಕ್ಷರು ಬಾದಶಾ, ಇಮಾಮ್ ಸಾಬ್ ಸನದಿ, ಅಲ್ಪಸಂಖ್ಯಾತರ ಸಮುದಾಯದ ಖಾನಾಪುರ ತಾಲೂಕು ಅಧ್ಯಕ್ಷರು ಇವರೆಲ್ಲರೂ ಕೂಡ ಸೇರಿ ಹುಡುಗನ ತಂದೆಯಾದ ರಮೇಶ್ ಮಾದರ್, ಹುಡುಗಿಯ ತಂದೆಯಾದ ನಾಗೇಶ್ ಮಾದರ್ ಇವರೊಂದಿಗೆ ಚರ್ಚೆ ಮಾಡಿ ಇವರನ್ನು ತಮ್ಮ ಹತ್ತಿರ ಕರೆಸಿ ಖಾನಾಪುರ ರೈಲ್ವೆ ನಿಲ್ದಾಣದ ಹತ್ತಿರ ಇರುವ ಹನುಮಂತ ದೇವಸ್ಥಾನದಲ್ಲಿ ಇಬ್ಬರ ಮದುವೆಯನ್ನು ಮಾಡಲಾಗಿದೆ. ಹುಡುಗನ ತಂದೆ ತಾಯಿ, ಹುಡುಗಿಯ ತಂದೆ ತಾಯಿ, ಹುಡುಗಿಯ ಸಂಬಂಧಿಕರು, ಹುಡುಗಿಯ ಗ್ರಾಮದ ಹಿರಿಯರು, ಪ್ರತೀಕ್ಷಾ ಪುಂಡಲಿ ಕರ್ಲೇಕರ್, ಸಿಂಧೋಳಿ ದೊಡ್ಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಇವರ ಪತಿಯಾದ ಪುಂಡ್ಲೇಕ ಕರ್ಲೇಕರ್ ಹಾಗೂ ಗೋಪಾಲ್ ಗಾಡಿ, ಸುಭಾಷ್ ನಾರಾಯಣ್ ಪಾಟೀಲ್, ರಾಮಚಂದ್ರ ಮಶನು ಮದರ್, ಅನಂತ ಮಾದರ್, ವಾಮನ್ ಮಾದರ್ ಮದುವೆಯಲ್ಲಿ ಇವರೆಲ್ಲರೂ ಕೂಡ ಉಪಸ್ಥಿತರಿದ್ದರು. ವಧುವರನಿಗೆ ಆಶೀರ್ವಾದ ಮಾಡಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.